ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಶುಭ ಕಾರ್ಯ 8 ತಿಂಗಳ ಬಳಿಕ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. 8 ತಿಂಗಳ ಕಹಿ ಘಟನೆಯಲ್ಲಿ ಕಣ್ಣೀರು ಕಳೆದ ಕುಟುಂಬ ಈಗ ಮೊಮ್ಮಗ ಮತ್ತು ಸೊಸೆಯನ್ನ ಮನೆಗೆ ತುಂಬಿಸಿಕೊಳ್ಳಲು ಕಾತುರರಾಗಿದ್ದಾರೆ. 8 ತಿಂಗಳ ತುಂಬಿದ ಬಳಿಕ ಈಗ ನಾಮಕರಣದ ಸಡಗರದಲ್ಲಿದ್ದಾರೆ. ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. 8 ತಿಂಗಳ ಬಳಿಕ ಈಗ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. 8 ತಿಂಗಳು ಕಹಿ ಘಟನೆಯನ್ನೇ ನೆನಪಿಸಿಕೊಂಡು ಕಣ್ಣೀರಾಗ್ತಾ ಇದ್ದ ಕುಟುಂಬದಲ್ಲಿ ಮತ್ತೊಂದು ಆಶಾವಾದ ಕಿರಣವನ್ನೇ ಸ್ವಾಗತ ಮಾಡ್ತಾ ಇದೆ. ಮೊಮ್ಮಗ ಮತ್ತು ಸೊಸೆಯನ್ನ ಮನೆ ತುಂಬಿಸಿಕೊಳ್ಳಲು ಕಾತುರರಾಗಿದ್ದಾರೆ. 5 ತಿಂಗಳ ತುಂಬಿದ ಹಿನ್ನೆಲೆಯಲ್ಲಿ ನಾಮಕರಣ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ. ತೊಟ್ಟಿಲು ಶಾಸ್ತ್ರಕ್ಕೆ ರೇಣುಕಾಸ್ವಾಮಿ ಕುಟುಂಬದ ಸಿದ್ಧತೆ ಕೂಡ ದಾವಣಗೆರೆಯ ಹತ್ತಿ ಬಣ್ಣದ ನಿವಾಸದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ರೇಣುಕಾಸ್ವಾಮಿ ಮಗ ಹಾಗೂ ಪತ್ನಿ ಸಹನಾ ಅವರು ಸದ್ಯ ದಾವಣಗೆರೆಯ ಹರಿಹರದಲ್ಲಿದ್ದಾರೆ. ಸಹನಾ ತವರು ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತು ರೇಣುಕಾಸ್ವಾಮಿ ಪತ್ನಿ ಸಹನಾ ಈಗ ತೊಟ್ಟಿಲು ಶಾಸ್ತ್ರ ಹಿನ್ನೆಲೆ ಇಂದು ಹತ್ತಿ ಬಣ್ಣದೊಂದಿಗೆ ಗಂಡನ ಮನೆಗೆ ಹೋಗ್ತಾರೆ. ಮೊಮ್ಮಗ ಮತ್ತು ಸೊಸೆಯನ್ನ ಬರಮಾಡಿಕೊಳ್ತಾರೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು ಮತ್ತು ತಾಯಿ ರತ್ನಪ್ರಭಾ ಅವರು ಈಗ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸುಮಾರು 8 ತಿಂಗಳ ಬಳಿಕ ರೇಣುಕಾಸ್ವಾಮಿ ಮನೆಯಲ್ಲಿ ಕಣ್ಣೀರಿನಲ್ಲೇ ಕಾಲ ಕಳೆದಿದ್ದರು. ಕಣ್ಣೀರಲ್ಲೇ ಘಟನೆಯನ್ನ ನೆನಪಿಸಿಕೊಂಡು ಈಗ ರೇಣುಕಾಸ್ವಾಮಿ ಮಗ ಮತ್ತು ಸೊಸೆಯನ್ನ ಬರಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಮಗನ ಹೆಸರು ಏನಿರಬಹುದು ಅನ್ನೋದನ್ನ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ರೇಣುಕಾಸ್ವಾಮಿ ಸಹನಾ ದಂಪತಿ ಮಗುವಿಗೆ ಈಗ 5 ತಿಂಗಳು ತುಂಬಿದೆ. ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಇಂದು ನಾಮಕರಣ ಶಾಸ್ತ್ರವನ್ನ ಇಟ್ಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸದಲ್ಲೇ ಅವರ ಮಗುವಿಗೆ ನಾಮಕರಣ ಶಾಸ್ತ್ರ ನಡೆಯಲಿದೆ. ರೇಣುಕಾಸ್ವಾಮಿ ಮಗನಿಗೆ ಕುಟುಂಬದವರು ಯಾವ ಹೆಸರನ್ನು ನೀಡುತ್ತಾರೆ ಅನ್ನೋದನ್ನ ಕುತೂಹಲಕ್ಕೆ ಕಾರಣವಾಗಿದೆ. ಆದಷ್ಟೇ ನೋಡಬೇಕಾಗುತ್ತೆ. ಈಗಷ್ಟು ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ 8 ತಿಂಗಳ ಬಳಿಕ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಗಳು ಮೊಮ್ಮಗನನ್ನ ಕರೆತಂದ ಸಹನಾ ಕುಟುಂಬಸ್ಥರು ಆರತಿ ಎತ್ತಿ ಸಂಭ್ರಮದಿಂದ ಸ್ವಾಗತ ಮಾಡಿದ್ದಾರೆ. ಕುಟುಂಬದವರು ಅತ್ತಿಗೆಗೆ ಆರತಿ ತೆಗೆದು ಸ್ವಾಗತ ಮಾಡಿದ್ದಾರೆ. ಸ್ವಾಮಿ ತಂಗಿ ಸುಚೇತಾ ಈಗ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮನೆಯ ಒಳಗೆ ಪ್ರವೇಶಿಸುವ ಮುನ್ನ ಬಾಗಿಲು ಬಳಿ ತೊಟ್ಟಿಲು ಪೂಜೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ತೊಟ್ಟಿಲು ಪೂಜೆಯಲ್ಲಿ ಭಾಗಿಯಾದ ಸ್ವಾಮಿ ಕುಟುಂಬ ಜೊತೆಗೆ ಮೊಮ್ಮಗನನ್ನು ಕೂಡ ಬರಮಾಡಿಕೊಂಡಿದ್ದಾರೆ. ಆರತಿ ಎತ್ತಿ ಸಂಭ್ರಮದಿಂದ ಸ್ವಾಗತವಾಗಿ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ. ಸೊಸೆ ಮತ್ತು ಮೊಮ್ಮಗನನ್ನ ಅಕ್ಕರೆಯಿಂದ ಮುದ್ದಾಡಿ ಸ್ವಾಮಿ ತಂದೆ ಮತ್ತು ತಾತ ಅಕ್ಕರೆಯಿಂದ ಮುದ್ದಾಡಿ ಸ್ವಾಗತ ಕೋರಿದ್ದಾರೆ. ಮನೆ ಬಾಗಿಲಿಗೆ ಪ್ರವೇಶ ಮಾಡ್ತಾ ಇದ್ದಂತೆ ಕೂಡ ಬಾಗಿಲಿಗೆ ತೊಟ್ಟಿಲು ಜೊತೆಗೆ ಪೂಜೆ ಮಾಡಿದ್ದಾರೆ. ಮಗಳು ಮೊಮ್ಮಗನನ್ನ ಬರಮಾಡಿಕೊಂಡಿದ್ದಾರೆ. ಸಹನಾ ಕುಟುಂಬದವರು ಆರತಿ ಎತ್ತಿ ಸಂಭ್ರಮದಿಂದ ಸ್ವಾಗತದಿಂದ ಬರಮಾಡಿಕೊಂಡಿದ್ದಾರೆ. ಕುಟುಂಬಸ್ಥರು ಜೊತೆಗೆ ಅತ್ತಿಗೆಗೆ ಆರತಿ ತೆಗೆದು ಸ್ವಾಗತ ಮಾಡಿಕೊಂಡಿದ್ದಾಳೆ ತಂಗಿ ಸುಚೇತಾ.
ಸಾಗರ